ನಮಸ್ತೆ ಕರ್ನಾಟಕ. ಚಂದ್ರನಿಗೆ ಗೌರವ ಕೊಟ್ಟಿಲ್ಲ ಅನ್ನೋದು ನೀಲಮ್ಮನವರಿಗೆ ಕಣ್ಣೀರು ತರಿಸಿತ್ತು. ಊರಿನವರ ಮಾತು ದಿನದಿಂದ ದಿನ ಹೆಚ್ಚಾಗ್ತಿತ್ತು. ಚಂದ್ರನಿಗೆ ಸಂಕಟವಾದರೂ ಅದನ್ನು ತಿಂಗಳು ತುಂಬಿದ ಪದ್ಮ ಮುಂದೆ ತೋರಿಸ್ಕೊಳ್ದೆ ತುಂಬ ಕಾಳಜಿಯಿಂದ ಹೆಂಡತಿಯನ್ನು ನೋಡ್ಕೊಳ್ತಿದ್ದ. ಒಂದು ದಿನ ಪದ್ಮ ಸಂತೆಗೆ ಹೋಗ್ಬರುವೆ ಎಂದು ಹೊರಟಳು. ಚಂದ್ರ ಎಷ್ಟೇ ಹೇಳಿದರೂ ಕೇಳದೆ ತುಳಸಿ ಇದ್ದ ಊರಿನ ಮನೆಗೆ ಹೋಗಿದ್ಲು. ತುಂಬು ಗರ್ಭಿಣಿ ಅತ್ತಿಗೆಯನ್ನು ನೋಡಿ ಕಣ್ತುಂಬಿಕೊಂಡ ತುಳಸಿ ಒಳಗೆ ಕರೆದು ಖುಷಿಯಿಂದಲೇ ಉಪಚರಿಸಿದ್ಲು. ಇನ್ನು ಅವಳ ಉಬ್ಬಿದ 3 ತಿಂಗಳ ಹೊಟ್ಟೆ ನೋಡುತ್ತಾ, ತುಳಸಿ, ಯಾರು ಅದು? ನನಗಾದರೂ ಹೇಳು. ನಿಮ್ಮಣ್ಣ ಅನುಭವಿಸ್ತಿರೋ ನೋವು ನೋಡೋಕ್ಕಾಗ್ತಿಲ್ಲ ಕಣೆ. ತುಳಸಿ, ಹೇಳು, ಈ ಮಗುಗೆ ಯಾರು ತಂದೆ ಹೇಳವ್ವ ಎಂದು ಎಷ್ಟು ಗೋಗರಿದ್ರು ತುಳಸಿ ಬಾಯಿ ಬಿಡಲಿಲ್ಲ. ಆಗ ಕಣ್ಣೀರು ತುಂಬಿಕೊಂಡು ಹೊರಬರಲು ಅಲ್ಲೇ ನಿಂತಿದ್ದ ಚಂದ್ರ ಅವಳನ್ನು ಅಪ್ಪಿ ಸಮಾಧಾನ ಮಾಡಿದ್ದ. ಆದರೆ ಪದ್ಮ ಚಂದ್ರನಿಗೆ, ನೋಡು ಬಾವ, ಮಾತು ಕೊಡು. ನನ್ನ ಗೆಳತಿ ಅಂದರೆ ನಿನ್ನ ತಂಗಿಗೆ ಯಾರು ಮೋಸ ಮಾಡಿದ್ದಾರೆ ನೀನು ಕಂಡು ಹಿಡಿಯಲೇಬೇಕು. ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಎಂದಾಗ ಅದು ಸಾಧ್ಯವಿಲ್ಲ ಅಂತ ಗೊತ್ತಿದ್ರೂ ಚಂದ್ರ ಪದ್ಮಾಳಿಗೆ ಮಾತು ಕೊಟ್ಟಿದ್ದ. ಮುಂದೆ ನಡೆದದ್ದು ಎಲ್ಲವೂ ಪದ್ಮ ಬದುಕಲ್ಲಿ ಘೋರ ನರಕ. ಎಲ್ಲವನ್ನ ನೆನಪಿಸಿಕೊಂಡು ಕಣ್ತುಂಬಿಕೊಂಡು ಆ ದೇವರಿಗೆ ಕೈ ಮುಗಿದ್ಲು. ಅರ್ಜುನ್ ಅತ್ತೆಯನ್ನು ಅಪ್ಪಿ ಸಮಾಧಾನ ಮಾಡಿದ್ದ. ಅತ್ತೆಯಮ್ಮ, ನಾನಿದ್ದೀನಿ, ನೀವು ನನ್ನನ್ನು ನಂಬೋಲ್ವಾ? ಹೇಳಿ ಅತ್ತೆ ಎನ್ನಲು ಪದ್ಮ ಅಳಿಯ ಅರ್ಜುನನನ್ನು ನೋಡುತ್ತಾ ಮನಸ್ಸು ಅವನ ಕಡೆ ವಾಲಿದ್ರು. ಅಪ್ಪಯ್ಯ ಮತ್ತು ತನ್ನ ಅಣ್ಣ ಕೇಶವ ಮಾಡಿದ ಮೋಸಕ್ಕೆ ಕ್ಷಮೆಯಿಲ್ಲ ಎಂದು ಆಕೆಯ ದ್ವೇಷದ ಮನಸ್ಸು ಚೀರಿ ಹೇಳ್ತು. ಅರ್ಜುನನ್ನ ಬಿಟ್ಟು ಮಾತಾಡದೆ ಮುನ್ನಡೆದ್ಲು. ಅರ್ಜುನ್, ಅತ್ತೆಯಮ್ಮ, ತಾತ, ಚಿಕ್ಕಪ್ಪ ಮೋಸ ಮಾಡಿದ್ದಾರೆ ಒಪ್ತೀನಿ. ಆದರೆ ಈ ಮನೆಯಲ್ಲಿ ಈಗ ಇರೋದು ಬದಲಾದ ಧರ್ಮಯ್ಯ ಅತ್ತೆ. ತಾತ ಬದಲಾಗಿದ್ದಾರೆ. ಕೇಶವ ಚಿಕ್ಕಪ್ಪನಿಗೆ ಶಿಕ್ಷೆಯಾಗಿದೆ ಅತ್ತೆಯಮ್ಮ ಎಂದು ಕೂಗುತ್ತಾ ಅಲ್ಲೇ ಕಣ್ತುಂಬಿಕೊಂಡು ಕುಸಿದು ಕೂರಲು ಕೃಷ್ಣ ಅವನನ್ನು ಅಪ್ಪಿದ. ಲೋ ಅರ್ಜುನ್, ಎದ್ದೇಳೋ, ಏನಾಗಲ್ಲ ಕಣೋ. ನಿಮ್ಮತ್ತೆ ಖುಷಿಯಾಗಿ ಇರೋ ಥರ ನಾವಿಬ್ಬರು ಸೇರಿ ನೋಡ್ಕೊಳ್ಳೋಣ, ಸರಿನಾ? ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ, ಹೇಳೋ ಮ್ಯಾಕೆ ಎಂದ. ಮಾತಿಲ್ಲದೆ ಯೋಚಿಸುತ್ತಾ ಅರ್ಜುನ್ ಕುಳಿತಲ್ಲೇ ಕುಳಿತಿದ್ದ. ಗಂಟೆ 9 ರಾತ್ರಿಯಾಗಿತ್ತು. ಅರ್ಜುನ್, ಸಾಕು ಮಗ, ಇನ್ನು ಯೋಚಿಸಿ ಪ್ರಯೋಜನ ಇಲ್ಲ ಕಣ್ಲ, ಈಗೆದ್ದು ಬಾ. ಹೊತ್ತು ಮುಳುಗ್ತು ಕಣೋ. ಅಲ್ಲಿ ನಿನ್ನ ಹೆಂಡತಿ ಗರ್ಭಿಣಿ, ನಿನ್ನ ದಾರಿ ಕಾಯ್ತಿರ್ತಾಳೆ. ಅವಳ ಜೊತೆ ಸ್ವಲ್ಪ ಸಮಯ ಕಳೆಯೋ. ಪಾಪ, ಅವಳ ಬಗ್ಗೆ ಯೋಚಿಸೋ ಅರ್ಜುನ. ಯಾವಾಗಲೂ ಮನೆ ನ್ಯಾಯ, ನೀತಿ, ಗೌರವ ಅಂತೀಯ. ಆದರೆ ಆ ಚಿಕ್ಕ ಹುಡುಗಿ ಅದೇನು ಮಾಡಿದ್ಲೋ ನಿಂಗೆ? ಪಾಪ, ಅವಳಿಗೆ ಯಾಕೀಗೆ ಅನ್ಯಾಯ ಮಾಡಿ ಹಿಂಸೆ ಕೊಡ್ತಿದ್ಯಾ? ನಿನ್ನ ಮಗುಗೆ ತಾಯಿ ಆಗ್ತಿದ್ದಾಳೆ ಕಣೋ. ಇನ್ನು ಶ್ವೇತಾ ಕೂಡ ಗರ್ಭಿಣಿ. ಇನ್ನು 2 ಜೀವಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮಿಬ್ಬರ ಮೇಲಿದೆ. ನಿನ್ನ ತಂಗಿ ಶ್ವೇತಾ, ನನ್ನ ತಂಗಿ ಆರೋಹಿ, ಇಬ್ಬರಿಗೂ ಇವರಿಂದ ಯಾವ ಆಪತ್ತು ಆಗದಂತೆ ಕಾಪಾಡಬೇಕು. ಅವತ್ತು ರಾಹುಲ್ ಶ್ವೇತಾ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ. ಅವಳ ಜೊತೆ ಮತ್ತೆ ಮೈಕೈ ಮುಟ್ಟಿ ಮಾತಾಡಿದ್ದಾನೆ. ಪಾಪ, ನನ್ನ ಚಿನ್ನಮ್ಮ ಹತ್ತು ಕೊರಗಿದ್ದಾಳೆ. ನಾನು ಸಮಾಧಾನ ಮಾಡಿದ್ರೂ ಅವಳ ಮನಸ್ಸಲ್ಲಿ ಬೇರೂರಿದ ಆ ಹಿಂಸೆ ತೆಗೆಯೋಕೆ ಕಷ್ಟ ಕಣ್ಲ. ಯಾಕೋ ಮನಸ್ಸು ಢವಢವ ಅಂತ ಬಡ್ಕೊಳ್ತಿದೆ. ನಿಮ್ಮತ್ತೆ ಪದ್ಮ ಅವರ ಕೋಪ ತಪ್ಪು ಅಂತ ನಾನು ಹೇಳೋಕ್ಕಿಲ್ಲ. ಅವರ ಜಾಗದಲ್ಲಿ ಅವರು ಸರಿ ಇದ್ದಾರೆ ಅರ್ಜುನ್. ಆದರೆ ಸರಿ ಅನ್ನುವ ನಿಟ್ಟಲ್ಲಿ ಅವರು ಆರಿಸಿದ ದಾರಿ ತಪ್ಪು. ಇನ್ನು ರಾಹುಲ್ ಇನ್ನೇನೋ ಹೆಚ್ಚು ಕಡಿಮೆ ಮಾಡೋ ಮುನ್ನ ಹೆಜ್ಜೆ ಹೆಜ್ಜೆಗೂ ಗಮನವಿಟ್ಟು ಎಚ್ಚರವಿರಬೇಕು ಕಣ್ಲ. ನೀನು ನನ್ನ ಜೊತೆಗಿದ್ರೇನೆ ಎಲ್ಲವೂ ಸಾಧ್ಯ. ಶ್ವೇತಾ ಹೊಟ್ಟೆಲಿ 2 ಕೂಸಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕಷ್ಟ ಕಣೋ ಎಂದು ತನ್ನ ಭಯವನ್ನು ಹಾಗೂ ರಾಹುಲ್ನ ಕೆಟ್ಟ ಯೋಚನೆಯನ್ನು ಅವನ ಬಳಿ ಹೇಳಿ ಸಮಾಧಾನ ಮಾಡಿದ್ದ. ಆದರೆ ಕೃಷ್ಣನೇ ಚಂದ್ರನ ಪ್ರತಿರೂಪ. ತನ್ನ ಅಪ್ಪ ಚಂದ್ರ, ತಾಯಿ ಪದ್ಮ ಎಂದು ಗೊತ್ತಾದರೆ ತಾನು ಅನಾಥವಾಗಲು ಕಾರಣ ಇದೇ ಅರ್ಜುನ್ ಮನೆತನ. ತನ್ನ ತಂದೆ ಸಾವಿಗೆ ಇದೇ ವಂಶ ಕಾರಣ ಎಂದು ಗೊತ್ತಾದರೆ ಕೃಷ್ಣ ತನ್ನ ತಾಯಿ ಪರ ನಿಲ್ಲುವನ? ಕೃಷ್ಣ ಹೇಳಿದ್ದು ಸರಿ ಎಂದು ಅರಿತ ಅರ್ಜುನ್ ತಕ್ಷಣ ಎದ್ದು ನಿಂತ. ಅವನನ್ನು ಅಪ್ಪಿದ. ಕೃಷ್ಣ, ಶ್ವೇತಾ ನೀನು ಕಾಪಾಡು. ಇನ್ನು ಆರೋಹಿನ ನಾನು ನೋಡ್ಕೊಳ್ತೀನಿ. ಆರೋಹಿಗೆ ತುಂಬ ನೋವು ಕೊಟ್ಟಿದ್ದೀನಿ ಕಣೋ.
ಈಗ ನನ್ನ ಕೂಸು ಹೊತ್ತು ನಿಂತಿದ್ದಾಳೆ, ಅವಳ ಹತ್ರ ಮತ್ತೆ ಕ್ಷಮೆ ಕೇಳಿದರೆ ಅವಳು ಅದನ್ನೇ ತಪ್ಪು ತಿಳ್ಕೊಳ್ತಾಳೆ ಅನ್ನೋ ಭಯ. ಈಗಾಗಲೇ ಎಷ್ಟೋ ಬಾರಿ ದುಡುಕಿ ಅವಳಿಗೆ ಹಿಂಸೆ ಕೊಟ್ಟು ಮತ್ತೆ ಕ್ಷಮೆ ಕೇಳಿರುವೆ. ಆದರೆ ಈಗ ಕೇಳಿದರೆ ಹೊಟ್ಟೆಲಿರೋ ಮಗುಗಾಗಿ ಅಂದ್ಕೊಳ್ತಾಳೆ. ಯೋಚನೆ ಕಣೋ. ಅವಳ ಮೇಲೆ ಪ್ರೀತಿ ಇಲ್ಲ ಅಂದ್ಕೊಂಡ್ರೆ ಏನು ಮಾಡಲಿ ಕೃಷ್ಣ ಎಂದು ಮನಸ್ಸಿಗೆ ಅನಿಸಿದ್ದು ಹೇಳಿದ್ದ. ಕೃಷ್ಣ ಯೋಚಿಸುತ್ತಾ, ತಪ್ಪು ಮಾಡೋದು ಸಹಜ ಕಣೋ, ನೀನು ದುಡುಕ್ಬೇಡ. ಪುಟ್ಟ ಹುಡುಗಿ ಕಣೋ ಅವಳು. ಇನ್ನು ಅವಳನ್ನು ನೆಟ್ಟಾಗಿ ನೋಡ್ಕೊಂಡಿಲ್ಲ ಅಂದರೆ ಅಣ್ಣ ಆಗಿ ನಾನು ನಿನ್ನ ಸುಮ್ಮನೆ ಬಿಡೋಕ್ಕಿಲ್ಲ. ಸ್ವಲ್ಪ ಯೋಚನೆ ಮಾಡು ಅರ್ಜುನ್. ಈಗ ನಾನು ಶ್ವೇತಾ ಹತ್ರ ಹಾಗೆ ಮಾಡಿದ್ರೆ ಬಿಡ್ತಾ ಇದೆಯಾ ನೀನು ಎಂದು ನಗುತ್ತಾ ಹೇಳಿದವನ ಗುರಾಯಿಸಿದ ಅರ್ಜುನ್. ಹ್ಞೂ ಯೋಚನೆ ಕೂಡ ಮಾಡಬೇಡ ಮಗನೇ, ನನ್ನ ತಂಗಿ ನನ್ನ ಸ್ವಾಮಿ ಎಂದಿದ್ದ. ಕೃಷ್ಣ ಅವನಿಗೆ ಗುದ್ದುತ್ತಾ, ಹ್ಞೂ ನನ್ನ ತಂಗಿನೂ ಸ್ವಾಮಿನೇ ಕಣ್ಲ, ಸೀಮೆ ಸಿದ್ಧ. ನೋಡು, ಅವಳನ್ನು ದೇವತೆ ಥರ ನೋಡ್ಕೊ. ಈ ಮನೆ ಲಕ್ಷ್ಮಿನೇ ಅವಳು. ನನ್ನನ್ನು ಆ ಮನೆ ಸೊಸೆಯಾಗಿ ಒಬ್ಬ ತಂಗಿಯಾಗಿ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಇನ್ನು ಶ್ವೇತಾನ ಮದುವೆ ಆದ ಮೇಲೂ ನನ್ನ ಶ್ವೇತಾನ ತುಂಬ ಕಾಳಜಿ ಮಾಡ್ತಾಳೆ. ಇನ್ನು ಲಕ್ಷ್ಮಿ ಅತ್ತೆ ಮನ ಶಕ್ತಿಯೇ ಆರೋಹಿ. ಆ ಮನೆ ಮುಂದಿನ ಲಕ್ಷ್ಮಿ ಅಮ್ಮ ಅವಳೇ ಕಣೋ ಅರ್ಜುನ. ನಿನ್ನ ತಾಯಿ ಹಾಗೆ ಆರೋಹಿ. ನೀ ಕಟ್ಟಿರೋ ಆ ಮಾಂಗಲ್ಯ ಬಂಧನಕ್ಕೆ ಬಲ ಕೊಟ್ಟ ದೇವತೆ. ನಡಿಬಾ ಹೋಗುಮ ರೌಡಿ, ಅದು ಇನ್ನು ಯಾವಾಗ ಬುದ್ಧಿ ಕಲಿತೀಯೋ ಎಂದು ಹೇಳಿ ನಗುತ್ತಾ ಕೃಷ್ಣ ಅರ್ಜುನನ ಕರ್ಕೊಂಡು ಮನೆ ಕಡೆ ಹೋಗಿದ್ದ. ಇಬ್ಬರು ಮನೆ ಒಳಗೆ ಬರಲು ಸುಸ್ತಾಗಿ ಅಲ್ಲೇ ಕುಳಿತರು. ಶ್ವೇತಾ ನಗುತ್ತಾ ಕೃಷ್ಣ ಮತ್ತು ಅಣ್ಣನ ಜೊತೆ ಮಾತಾಡ್ತಾ ಕುಳಿತರೆ, ಸ್ವಾತಿ ಮತ್ತು ರಾಹುಲ್ ಇವರ ನಗು ಇನ್ನು ಸ್ವಲ್ಪ ದಿನವಷ್ಟೇ ಎಂದು ನೆಮ್ಮದಿ ಹಾಳು ಮಾಡಲು ತಮ್ಮಲ್ಲೇ ಮಾತಾಡಿಕೊಂಡು ಯೋಚನೆಗೆ ಸಿದ್ಧವಾಗಿದ್ದರು. ಅಡುಗೆ ಕೆಲಸ ಮಾಡ್ತಿದ್ದ ಲಕ್ಷ್ಮಿ ಅಳಿಯ ಮತ್ತು ಮಗ ದೇವಸ್ಥಾನದ ಕೆಲಸ ಮುಗಿಸಿ ಸುಸ್ತಾಗಿ ಬಂದದ್ದು ಗಮನಿಸಿ ಇಬ್ಬರಿಗೂ ಬಿಸಿ ಬಿಸಿ ಟೀ ಮಾಡಿಕೊಟ್ರು. ಆರೋಹಿ ಎಲ್ಲಿ ಎಂದು ಹುಡುಕ್ತಿದ್ದ ಅರ್ಜುನ್ಗೆ ಒಂದು ಆಘಾತ ಕಾದಿತ್ತು. ಅವನು ಬಂದರೂ ಆರೋಹಿ ಮಾತ್ರ ಇನ್ನೂ ಹೊರಗೆ ಬಂದಿರಲಿಲ್ಲ. ಈ ನಡೆ ಅರ್ಜುನ್ಗೆ ವಿಚಿತ್ರ ಅನ್ನಿಸ್ತು. ತಿಳಿಯದೆ ಇಬ್ಬರ ಮಧ್ಯೆ ಅಂತರ ಸೃಷ್ಟಿಯಾಗ್ತಿತ್ತು. ಆರೋಹಿ ಗಂಡನ ಧ್ವನಿ ಕೇಳಿದ ಕೂಡಲೇ ಓಡ್ ಬರ್ತಿದ್ಲು. ಆದರೆ ಇಂದು ಅರ್ಜುನ್ ಮತ್ತು ಆರೋಹಿ ದೂರ ಆಗ್ತಿರೋ ಸಣ್ಣ ಸೂಚನೆ ಮನಸ್ಸಿಗೆ ಬಂದ ಕೂಡಲೇ ಘಟಘಟ ಬಿಸಿ ಟೀಯನ್ನು ಹಾಗೆ ಕುಡಿದವನೇ ಹೆಂಡತಿಯನ್ನು ನೋಡಲು ರೂಮ್ಗೆ ಹೋಗಿದ್ದ. ಕೃಷ್ಣ ಅವನನ್ನೇ ನೋಡುತ್ತಾ ನಕ್ಕು ಶ್ವೇತಾಗೆ ಕಣ್ಣು ಸನ್ನೆಯಲ್ಲೇ ಹೇಳಿದ್ದ, ಅರ್ಜುನ್ಗೆ ಬುದ್ಧಿ ಬಂದರೆ ಸಾಕು, ಆರೋಹಿ ಮತ್ತು ಅರ್ಜುನ್ ಚೆನ್ನಾಗಿರಲಿ ಎಂದು ಮನಸ್ಸಲ್ಲೇ ದೇವರಿಗೆ ಬೇಡಿದ್ದ. ತನ್ನ ರೂಮ್ಗೆ ಹೋಗಲು ಆರೋಹಿ ತನ್ನ ಬಟ್ಟೆಗಳನ್ನೆಲ್ಲವನ್ನ ಒಂದೆರಡು ಬ್ಯಾಗ್ ಮತ್ತು ಇನ್ನೊಂದು ದೊಡ್ಡ ಸೂಟ್ಕೇಸ್ನಲ್ಲಿ ಪ್ಯಾಕ್ ಮಾಡ್ತಿದ್ಲು. ಅದನ್ನು ನೋಡಿದವನಿಗೆ ಹೃದಯ ಬಡಿತ ಹೆಚ್ಚಾಗಿತ್ತು. ಈಕೆ ಎಲ್ಲಿಗೆ ಹೋಗ್ತಿದ್ದಾಳೆ ಎಂದು ಮನಸ್ಸಲ್ಲೇ ಅನುಮಾನ ಬಂದು ಕೇಳಿದ. ಲೇ ಕುಳ್ಳಿ, ನಾನು ಬಂದರೂ ಹೊರಗೆ ಬಂದಿಲ್ಲ, ಅಷ್ಟೊಂದು ಕೆಲಸನ ನನ್ನ ಮುದ್ದು ಹೆಂಡತಿಗೆ? ಯಾಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ಯಾ? ಅಮ್ನೋರ್ ಸವಾರಿ ಎಲ್ಲಿಗೀಗ ಎಂದು ಹಿಂದಿನಿಂದ ಬಂದು ನಾಜೂಕಾಗಿ ಅವಳನ್ನು ಅಪ್ಪಿದ. ಅವಳ ಹೊಟ್ಟೆಯಲ್ಲಿ ತನ್ನ ಮಗು ಇರೋ ಅರಿವು ತಲೆಯಲ್ಲಿ ಮೂಡಲು ಅವಳ ಹೊಟ್ಟೆಯನ್ನು ಮೃದುವಾಗಿ ಪ್ರೀತಿಯಿಂದ ಸ್ಪರ್ಶಿಸಿದ. ಅವಳ ಭುಜದ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿ, ನಮ್ಮ ಪ್ರೀತಿಗೆ ಸಾಕ್ಷಿ ನಮ್ಮ ಮಗು ಎಂದು ಮನಸ್ಸಲ್ಲೇ ಹೇಳಿಕೊಂಡು ತನ್ನ ವಂಶದ ಕುಡಿಯನ್ನು ಹೊತ್ತ ಮಡದಿಗೆ ಪ್ರೀತಿಯ ಸುರಿಮಳೆ ಸುರಿಸಲು ಕಾದವನ ಕಿವಿಗೆ ಅವಳ ಉತ್ತರ ಬರಸಿಡಿಲು ಬಡದಂತೆ ಆಗಿತ್ತು. ಆರೋಹಿ ಕಣ್ಮುಚ್ಚಿ ಅವನ ಸ್ಪರ್ಶ ಹಾಗೂ ಮೊದಲ ತಾಯ್ತನದ ಖುಷಿಯನ್ನು ಮನಸ್ಸಲ್ಲೇ ಸಂಭ್ರಮಿಸಿದ್ಲು. ಮತ್ತೊಮ್ಮೆ ಬದಲಾಗಿ ಕಣ್ಬಿಟ್ಟವಳು ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡಿದ್ಲು. ಅವನಿಗೆ ತಾನು ಈ ಮನೆಯ ಸೊಸೆಯಾಗಿ ಕೆಲಸದವಳಾಗಿ ಮಾತ್ರ ಅಲ್ವೇ, ಹೆಂಡತಿಯಾಗಿ ಎಂದಿಗೂ ಅಲ್ಲ ಎಂದೆನಿಸಲು ಶುರುವಾಗಿತ್ತು. ಅದಕ್ಕೆ ಕಾರಣ ಅವಳ ಮನಸ್ಸಲ್ಲಿ ಮೊಳೆತ ಕಹಿ ಬೀಜ.
ಸ್ವಾತಿ ಅರ್ಜುನ್ ಬೆನ್ ಹಿಂದೆ ತನ್ನ ತಂಗಿ ಆರೋಹಿಗೆ ಕಿವಿ ತುಂಬಿದ್ದು ಈಗ ಅವಳ ಮನಸ್ಸಲ್ಲಿ ಬೇರೂರಿ ಕೆಲಸ ಮಾಡಲು ಶುರು ಮಾಡಿತ್ತು. ಆರೋಹಿಗೆ ಸ್ವಾತಿ ಹೇಳಿದ ಮಾತೆಲ್ಲ ನಿಜ ಅನಿಸತೊಡಗಿತ್ತು. ಹಾಗಾದರೆ ಸ್ವಾತಿ ಏನು ಹೇಳಿರ್ಬೋದು? ಮುಂದೆ ನೋಡೋಣ. ಅಕ್ಕನ ಮಾತನ್ನು ಹೇಗೊಪ್ಪಿದ್ದಾಳೆ? ಅದು ನಾನು ಅಮ್ಮನ ಮನೆಗೆ ಹೋಗ್ತಿದ್ದೀನಿ. ಇನ್ನು ಮಗು ಆದಮೇಲೆ ಬರುವೆ. ಅಲ್ಲಿವರೆಗೂ ನನಗೂ ಸ್ವಲ್ಪ ರೆಸ್ಟ್ ಬೇಕು. ಹಾಗೆ ಎಕ್ಸಾಮ್ ಕೂಡ ಕಟ್ಟಿದ್ದೀನಿ, ಅದಕ್ಕೆ ಓದಲು ಸಹಾಯ ಆಗುತ್ತೆ. ಇಲ್ಲಿ ಹಬ್ಬ ಮುಗಿಸಿ ಹೊರಡ್ತೀನಿ, ಅದಕ್ಕೆ ಈಗಲೇ ಎಲ್ಲವನ್ನ ಎತ್ತಿಟ್ಕೋತಿದ್ದೀನಿ. ಅಮ್ಮ ಕೂಡ ಒಂದೇ ಸಮನೆ ಬಾ ಬಾ ಅಂತ ದುಂಬಾಲು ಬಿದ್ದಿದ್ದಾರೆ. ಇವತ್ತು ಅಮ್ಮ ಹೋಗ್ತಿದ್ದಾರೆ. ನಾನು ವಿಜಯದಶಮಿ ಮುಗಿದ ಕೂಡಲೇ ಹೋಗ್ತೀನಿ. ಅತ್ತೆಗೆ ಹೇಳ್ತೀನಿ. ಅವರು ನಿಮ್ಮನ್ನು ಕೇಳಲು ಹೇಳಿದರು. ಅರ್ಜುನ್, ನೀನು ಕೂಡ ಒಪ್ಪಿಗೆ ಕೊಟ್ಟೇ ಕೊಡ್ತೀರಾ ಅಂತ ಗೊತ್ತು. ಹಾಗಾಗಿ ಈಗಲೇ ಎಲ್ಲ ಪ್ಯಾಕ್ ಮಾಡಿದೆ ಎಂದು ತವರಿಗೆ ಹೋಗುವ ಸುದ್ದಿಯನ್ನು ಖುಷಿಯಿಂದಲೇ ಹೇಳ್ತಿದ್ಲು. ಅವಳ ಇಷ್ಟು ಮಾತುಗಳನ್ನು ಕೇಳಿದ ಕೂಡಲೇ ಅರ್ಜುನ್ ಮನಸ್ಸಿಗೆ ಚಾಟಿ ಏಟಲ್ಲಿ ಹೊಡೆದಾಗಿತ್ತು. ಸಾವರಿಸ್ಕೊಂಡವನು ಅವಳನ್ನು ಬಿಟ್ಟು ದೂರ ಸರಿದ. ಅರ್ಜುನ್ ಅಲ್ಲೇ ಮಂಚದ ಮೇಲೆ ಕುಳಿತವನು ಅವಳನ್ನೇ ನೋಡ್ತಾ ಕಣ್ತುಂಬಿಕೊಂಡ. ಇನ್ನು ತನಗೆ ಕ್ಷಮೆ ಇಲ್ಲವೆಂಬ ಸೂಚನೆ ಅವಳ ಮಾತುಗಳಿಂದಲೇ ಸಿಕ್ಕಿತು. ಅವಳಿಗೆ ತನ್ನ ಕೋಪ ಮತ್ತು ದುಡುಕು ಗುಣಗಳಿಂದ ಅದೆಷ್ಟು ನೋವಾಗಿದೆ ಎಂದು ಗ್ರಹಿಸಿದ್ದ. ಅವಳ ಈ ರೀತಿ ನಿರ್ಧಾರಕ್ಕೆ ತಾನೇ ಕಾರಣ ಎಂದು ಮನಸ್ಸು ಕೂಗಿ ಹೇಳಿತು. ಈಗ ಅವಳನ್ನು ಇರುವಂದ್ರೂ ಇರ್ತಾಳ? ತನ್ನ ಮಾತುಗಳಿಂದ ಹೊಡೆತದಿಂದ ಆರೋಹಿಗೆ ಮಾನಸಿಕ ದೈಹಿಕವಾಗಿ ನೋವು ಕೊಟ್ಟು ಮತ್ತೊಮ್ಮೆ ಅವಳ ಮನಸ್ಸನ್ನು ಹೇಗೆ ಒಪ್ಪಿಸ್ಲಿ? ನನ್ನ ಮಗು ಹೊತ್ತು ನಾನು ಬಿಟ್ಟು ಒಬ್ಬಳೇ ಹೋಗ್ತೀನಿ ಅಂತಿದ್ದಾಳೆ. ಇಬ್ಬರನ್ನ ದೂರ ಮಾಡ್ಕೊಳ್ತಿರುವ ಪಾಪಿ ನಾನು ಎಂದು ಯೋಚಿಸುತ್ತಾ ಕುಳಿತವನ ಮುಂದೆಯೇ ಎಲ್ಲವನ್ನ ಮಡಚಿಟ್ಟು ಮೇಲೆತ್ತಿ ಮಂಚದ ಅಡಿಗೆ ಬ್ಯಾಗ್ ಎರಡನ್ನ ಹಾಕಿದ್ಲು. ಇನ್ನೊಂದು ಎತ್ತಲಾಗದೆ ಒದ್ದಾಡ್ತಿದ್ದ ಮಡದಿಯನ್ನು ನೋಡಿ ತಾನೇ ಮೇಲಿಟ್ಟಿದ್ದ. ಅವಳನ್ನು ನೋಡುತ್ತಾ ಇಷ್ಟು ಬಟ್ಟೆ ಬೇಕಾ? ಹೋಗಲೇಬೇಕಾ? ಅರು, ಬಟ್ಟೆ ಬ್ಯಾಗ್ ನೋಡಿದರೆ ವರ್ಷದ ಮೇಲೆ ಆಗುತ್ತೆ ಅಂದರೆ ನೀನು ಎನ್ನಲು ಆರೋಹಿ ನಗುತ್ತಲೇ ಹ್ಞೂ ಅರ್ಜುನ್, 1-2 ವರ್ಷ, ಮಗುಗೆ 9 ತಿಂಗಳು ತುಂಬಿದ ಮೇಲೆ ಬರುವೆ. ನಿಮ್ಮನೆ ಕಡೆ ಅದೇ ಶಾಸ್ತ್ರ ಅಲ್ವಾ? ನಿಮಗೂ ನನ್ನಿಂದ ಕಷ್ಟ ಸುಮ್ಮನೆ. ನಾನೇ ದೂರ ಇದ್ರೆ ಎಲ್ಲ ಸರಿಯಾಗುತ್ತೆ ಎಂದು ನುಡಿದವಳು ಅವನಿಗೆ ಬೇಕಾದ ಬಟ್ಟೆ ಟವಲ್ ಎತ್ತಿ ಕೈಯಲ್ಲಿ ಕೊಟ್ಲು. ಮರು ಮಾತಾಡಲು ಅವಕಾಶ ಕೊಡದೆ ನಗುತ್ತಲೇ ಅವನನ್ನು ದೂರ ಮಾಡಿದ್ಲು. ನೀರು ಕಾದಿದೆ, ಸ್ನಾನಕ್ಕೋಗಿ, ನಾನು ಪೂಜೆ ಮಾಡಿ ಬರುವೆ. ಅತ್ತೆ ಪಾಪ ಒಬ್ಬರೇ ಎಲ್ಲಾನ ಮಾಡಬೇಕು ಎಂದು ಸಂಜೆ ದೀಪ ಇಡಲು ನಗ್ನಗುತ್ತಾ ಹೊರಟವಳ ನೋಡಿ ಅರ್ಜುನ್ಗೆ ಅಳುವೆ ಬಂದಿತ್ತು. ಅವಳನ್ನು ಕ್ಷಣ ಕೂಡ ಬಿಟ್ಟಿರಲು ಸಾಧ್ಯವಾಗ್ತಿರಲಿಲ್ಲ. ಈಗ ಮಗು ಹೆರಲು ತಾಯಿ ಮನೆಗೆ ಹೋಗ್ತಿದ್ದೀನಿ ಅಂದವಳನ್ನು ಹೇಗೆ ತಡೀಲಿ ಅನ್ನೋ ಪ್ರಶ್ನೆ ಮನಸ್ಸಲ್ಲಿ ಬಿರುಗಾಳಿ ಎಬ್ಬಿಸ್ತು. ಆರೋಹಿಯನ್ನು ನೋಯಿಸಿದ್ದಕ್ಕೆ ಪಶ್ಚಾತ್ತಾಪದ ಜೊತೆಗೆ ಕಣ್ಣೀರು ಹೇಳದೆ ಕೆನ್ನೆ ಮೇಲೆ ಇಳಿದಿತ್ತು. ತಾನು ಇಲ್ಲಿವರೆಗೂ ಅದೆಷ್ಟು ಕೆಟ್ಟದಾಗಿ ಒರಟಾಗಿ ನಡೆದುಕೊಂಡ್ರೂ ಸ್ವಲ್ಪವೂ ಕೋಪ ಮಾಡಿಕೊಳ್ಳದೆ ತನ್ನ ಕುಟುಂಬಕ್ಕಾಗಿ ನಿಂತಿರೋ ಆರೋಹಿ ನಿಜಕ್ಕೂ ದೇವರಂತೆ ಕಂಡಿದ್ಲು. ಆದರೆ ಈಗ ತನ್ನಿಂದ ದೂರ ಆಗ್ತಿರೋ ಸೂಚನೆ ಕೊಟ್ಟ ಮಡದಿ ತನಗೆ ಬೇಕೇ ಬೇಕು ಅನ್ನೋ ಹುಚ್ಚು ಅರ್ಜುನನಿಗೆ ಹೆಚ್ಚಾಗಿತ್ತು. ಬುದ್ಧಿ ಬಂದಿತ್ತು. ತನ್ನ ಅತ್ತೆ ಪಾರ್ವತಿಗೆ ಹೇಳಿದ ಮಾತು ನೆನಪಿಗೆ ಬಂತು. ತಕ್ಷಣ ಎದ್ದು ನಿಂತ. ಅವತ್ತು ಆರೋಹಿನ ತವರ್ ಮನೆ ಕಳಿಸಲ್ಲ, ಮಗು ಕೂಡ ಇಲ್ಲೇ ಆಗಬೇಕು, ಅವಳ ಬಾಣಂತರೆಲ್ಲವೂ ಇದೇ ಮನೆಯಲ್ಲಿ ಆಗಬೇಕು ಎಂದು ಅವರ ತಾಯಿಗೆ ಹೇಳಿದ ಮಾತು ನೆನಪಿಗೆ ಬಂದು ಮನಸ್ಸಲ್ಲಿ ಅವಳನ್ನು ಉಳಿಸ್ಕೊಳ್ಳೋ ಉಪಾಯ ಮಾಡಿ ಸಣ್ಣ ಭರವಸೆ ಮೂಡಿತ್ತು. ಅತ್ತೆ ಪಾರ್ವತಿಗೆ ಹೇಳಿದ್ರೆ ಖಂಡಿತ ಒಪ್ಕೊಳ್ತಾರೆ ಅಂದ್ಕೊಂಡು ಹಿತ್ತಲಿಗೆ ಹೋಗಿದ್ದ. 10 ನಿಮಿಷದ ನಂತರ ಅರ್ಜುನ್ ಆರೋಹಿಗೆ ಬೆನ್ನು ಉಜ್ಜಲು ಜೋರಾಗಿ ಕೂಗ್ದ. ಅವಳ ಹತ್ರ ಮಾತಾಡಲು ಕಾತರ, ಅವಳನ್ನು ನೋಡಲು ನಮ್ಮ ನಾಯಕನಿಗೆ ಆತುರ. ಹೀಗಾದರೂ ಅವಳನ್ನು ಒಲಿಸ್ಕೊಳ್ಬೇಕೆಂಬ ನಿಟ್ಟಲ್ಲಿ ಕೂಗ್ದ. ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಎಲ್ಲವೂ ಸರಿಯಾಗತ್ತೆ ಅಂದ್ಕೊಂಡ.
ಲೇ ಎಲ್ಲಿದೀಯಾ, ಬಾ ಬೇಗ, ಲೇ ಕುಳ್ಳಿ ಬಾರೆ ಬೇಗ ಅಂದ. ಲಕ್ಷ್ಮಿ ತನ್ನ ಮಗನ ಕೂಗು ಕೇಳಿ ಇನ್ನಿವನು ಸುಮ್ಮನೆ ಇರೋಲ್ಲ ಅಂದ್ಕೊಂಡು ಆರೋಹಿಗೆ ಹೋಗಲು ಹೇಳಿ ತಾನೇ ಮುದ್ದೆ ಮಾಡ್ತಾ ನಿಂತರು. ಅವಳು ಅಡುಗೆ ಮನೆಯಿಂದ ಮುದ್ದೆ ಮಾಡೋದು ಬಿಟ್ಟು ಒಂದೇ ಸಮನೆ ಓಡಿ ಹೋದವಳು ಎದುರಿಗೆ ಬರ್ತಿದ್ದ ಅರ್ಜುನನ ಅತ್ತೆ ಪದ್ಮಾಗೆ ಡಿಕ್ಕಿ ಹೊಡೆದ್ಲು. ಅಮ್ಮ, ಅಯ್ಯೋ ಎಂದು ಅಲ್ಲೇ ಕುಸಿದು ಕುಳಿತ ಆರೋಹಿ ಕಾಲಿಗೆ ಮುಂದಿದ್ದ ಟೇಬಲ್ ತಾಗಿ ಪೆಟ್ಟಾಗಿತ್ತು. ಪದ್ಮ ಅವಳನ್ನು ಹಿಡಿದು ಬೀಳದಂತೆ ರಕ್ಷಿಸಿದ್ರು. ಗರ್ಭಿಣಿ ಆರೋಹಿಗೆ ಏನಾಯ್ತು ಎಂದು ಗಾಬರಿಯಲ್ಲಿ ನೋಡುತ್ತಾ, ಲೇ ಹುಚ್ಚು ಹುಡುಗಿ, ನಿಂಗೆ ಕಣ್ಕಾಣಲ್ವಾ? ಅದ್ಯಾಕಷ್ಟು ಅವಸರ? ಹೊಟ್ಟೆಯಲ್ಲಿ ನನ್ನ ಅಳಿಮೈನ ಕೂಸು ಅಂದರೆ ಗೌಡರ್ವ ಮನೆ ವಂಶ ಹೊತ್ಕೊಂಡು ಹೀಗೆ ಓಡಿದ್ರಾಗುತ್ತಾ? ನಿಂಗೆ ಯಾವಾಗ ಬುದ್ಧಿ ಬರೋದು? ಈಗ ನೀನು ಚಿಕ್ಕ ಹುಡುಗಿ ಅಲ್ಲ ಕಣೆ, ತಾಯಿ ಆಗ್ತಿದೆಯಾ ಕಣವ. ಇನ್ನು ಮೆತ್ತಗೆ ಓಡಾಡಬೇಕು, ಹೂವಿನ ಮೇಲೆ ನಡೆದ ಹಾಗೆ ಹೆಜ್ಜೆ ಇಡಬೇಕು, ನೆಲ ನೋಡ್ಕೊಂಡು ಹೋಗು ಕೂಸು. ಕೂಸು ತುಳುಕಿದ್ರು ನಿಂಗೆ ಕಷ್ಟ ಕಣೆ, ಹೆಚ್ಚು ಕಡಿಮೆ ಆದರೆ ನಿನ್ನ ಆರೋಗ್ಯ ಕೆಡುತ್ತೆ ಎಂದು ಅವಳ ತಲೆ ಸವರುತ್ತಾ ನಕ್ಕವಳು ಆರೋಹಿ ಗುಣಕ್ಕೆ ಎಂದೋ ಪದ್ಮ ಸೋತು ಹೋಗಿದ್ಲು. ಅವಳಿಗೆ ಎಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಗರ್ಭಿಣಿ ಹೆಣ್ಣು ಅನ್ನೋ ಭಯದಲ್ಲಿ ಒಮ್ಮೆ ಪದ್ಮಾಳ ತಾಯಿ ಹೃದಯ ಜಾಗೃತವಾಗಿತ್ತು. ತನ್ನೆರಡು ಮಕ್ಕಳ ತಾಯಿ ಈಗ ಆರೋಹಿ ಮತ್ತು ಶ್ವೇತಾ ಕೂಡ ತಾಯಿಯಾಗಿದ್ದಾರೆ. ತನಗಾದ ಹಾಗೆ ಇವರಿಗೆ ಆಗಬಾರ್ದು ಅನ್ನೋ ಒಳ್ಳೆತನ ಮೂಡಿತ್ತು. ಎಷ್ಟೇ ಆದರೂ ಈ ಮನೆ ಮಗಳಲ್ವೇ? ಹಳೆ ಪದ್ಮಾಗಿ ಮತ್ತೆ ಆರೋಹಿಯನ್ನು ನೋಡಿದ್ಲು. ಅವಳ ದ್ವೇಷದ ಕಿಡಿ ಆರಲೇಬೇಕಿತ್ತು, ಮನಸ್ಸು ತವರಿಗೆ ಬಾಗಲೇಬೇಕಿತ್ತು. ಪದ್ಮ ಮತ್ತೆ ಬದಲಾಗುವ ಲಕ್ಷಣಗಳು ಕಾಣ್ತಿತ್ತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.